ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗೆಣಸಿಂದ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದು ತುಂಬ ಸುಲಭ. ನಾವು ಕಾಯಿ ಒಬ್ಬಟ್ಟು ಮಾಡ್ತೀವಲ್ಲ, ಅದಕ್ಕಿಂತಲೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಒಬ್ಬಟ್ಟನ್ನ ಮಾಡೋಕ್ಕೆ 1 kg ಗೆಣಸು ತೊಗೊಂಡಿದ್ದೀನಿ. ಅದನ್ನು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದು ತುಂಬ ಮಣ್ಣಿರೋದ್ರಿಂದ ನೆನೆಸಿಟ್ರೆ ತೊಳೆಯುವಾಗ ಈಸಿ ಆಗುತ್ತೆ. ಇವಾಗ ನಾನು ತೊಳೆದಿಟ್ಟಿರೋ ಗೆಣಸುಗಳನ್ನೆಲ್ಲ ಕುಕ್ಕರ್ನಲ್ಲಿ ಹಾಕಿ ಅದು ಮುಳುಗೋ ಅಷ್ಟು ನೀರು ಹಾಕಿ 3 ವಿಷಲ್ ಹಾಕಿಸ್ಕೊತೀನಿ. ನೀವು ಬೇಕಿದ್ರೆ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳಲ್ಲ ಅಂದರೆ ಹಾಗೆ ಪಾತ್ರೆನಲ್ಲಿ ಕೂಡ ಬೇಯಿಸ್ಕೋಬೋದು. ಆದರೆ ಗೆಣಸು ತುಂಬ ಚೆನ್ನಾಗಿ ಬೆಂದಿರಬೇಕು. ಇವಾಗ ಒಬ್ಬಟ್ಟಿಗೋಸ್ಕರ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, 1 ಕಪ್ ಚಿರೋಟಿ ರವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಇಷ್ಟನ್ನು ಹಾಕಿ ಮೊದಲು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಪೂರ್ತಿ ಮೈದಾ ಹಿಟ್ಟಲ್ಲಾದರೂ ಕಲಿಸ್ಕೋಬೋದು, ಇಲ್ಲ ಚಿರೋಟಿ ರವೆಲ್ಲಾದರೂ ಕಲಿಸ್ಕೋಬೋದು. ನಾನಿಲ್ಲಿ 2 ಅರ್ಧ ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋಬೇಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಒಬ್ಬಟ್ಟು ತಟ್ಟೋವಾಗ ಚೆನ್ನಾಗಿ ಬರಬೇಕು ಅಂದರೆ ಇದನ್ನು ತುಂಬ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಇದು ಚೆನ್ನಾಗಿ ಸಾಫ್ಟ್ ಆಗಾದರೆ ಹಿಟ್ಟು ಒಬ್ಬಟ್ಟು ಕೂಡ ತಟ್ಟೋವಾಗ ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತೆಳುವಾಗಿ ನೀಟಾಗಿ ತಟ್ಕೋಬೋದು. ಇಲ್ಲಾಂದರೆ ಒಬ್ಬಟ್ಟು ಅಗಲ ಮಾಡ್ತಾ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಕೊನೆಯಲ್ಲಿ ಒಂದು 2 ರಿಂದ 3 ಸ್ಪೂನ್ ಎಣ್ಣೆನ ಹಾಕಿ ಹಿಟ್ಟನ್ನು ನೆನೆಯೋಕೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕೂಡ ತಣ್ಣಗಾಗಿದೆ. ನೋಡ್ಬೋದು ಗೆಣಸು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾನು ಗೆಣಸುಗಳನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಇದು ತಣ್ಣಗಾದ ನಂತರ ಸಿಪ್ಪೆನೆಲ್ಲ ಬಿಡಿಸಿಟ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಗೆಣಸು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಬೆಂದಿದ್ರೇ ನಿಮಗೆ ಒಬ್ಬಟ್ಟು ತಟ್ಟೋವಾಗ ಚೆನ್ನಾಗಿ ಬರುತ್ತೆ. ಇವಾಗ ಗೆಣಸೆಲ್ಲ ಬಿಡಿಸಿಟ್ಕೊಂಡಾಗಿದೆ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. 1 ಗಂಟಿಲ್ದಾಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಒಬ್ಬಟ್ಟನ್ನ ತಟ್ಟೋವಾಗ ಒಬ್ಬಟ್ಟು ಕಿತ್ತೋಗ್ತಾ ಇರುತ್ತೆ. ಹಾಗಾಗಿ ನುಣ್ಣಗೆ ಇದನ್ನು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಇವಾಗ ಸ್ಮ್ಯಾಶ್ ಮಾಡಿದ್ದು ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂತರ ಪಾಕ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಬೌಲ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. 1 ಬೌಲ್ ಅಂದರೆ 1 ಅಚ್ಚು ಬೆಲ್ಲನ ಪುಡಿ ಮಾಡಿ 1 ಬೌಲಲ್ಲಿ ಇಟ್ಕೊಂಡಿದ್ದೆ. ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆಳೆ ಪಾಕ ಬರೋ ತನಕ ಕುದಿಸ್ಕೊತೀನಿ. ನಾನಿಲ್ಲಿ ಬೆಲ್ಲ ಚೆನ್ನಾಗಿದೆ ಅಂತ ಸೋಸ್ಕೋತಾ ಇಲ್ಲ. ನೀವೇನಾದರೂ ಬೆಲ್ಲ ಚೆನ್ನಾಗಿಲ್ಲ ಅಂತಂದರೆ ಕರಗಿದ ತಕ್ಷಣ ಸೋಸ್ಬಿಟ್ಟು ಬೇರೆ ಪಾತ್ರೆಗೆ ಮತ್ತೆ ಅದನ್ನು ಕಾಯಕ್ಕಿಟ್ಟು ಒಂದೆಳೆ ಪಾಕ ಬರೋ ತನಕ ಕುದಿಸ್ಕೊಳ್ಳಿ. ಇವಾಗ ಬೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಲ್ಲದ ಪಾಕ ರೆಡಿಯಾಗಿದೆ. ನೋಡ್ಬೋದು ಒಂದೆಳೆ ಪಾಕ ಬಂದಿದೆ. ಇದಕ್ಕೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಗೆಣಸನ್ನು ಹಾಕೋತಾ ಇದ್ದೀನಿ. ನಂತರ ಇದನ್ನು ಗೆಣಸು ಮತ್ತು ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ಪಾಕಕ್ಕೆ ಇಟ್ಕೊಂಡಾಗಲೇ ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು. ನಾನಿವಾಗ ಮಾಡ್ತಾ ಇರೋ ಅಳತೆಗೆ 1 ಕಪ್ ಬೆಲ್ಲ ಹಾಕ್ಕೊಂಡ್ರೆ ಸ್ವೀಟು ಕರೆಕ್ಟಾಗಿರುತ್ತೆ. ಇವಾಗ ಹೂರಣ ರೆಡಿಯಾಗಿದೆ. ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ 5 ನಿಮಿಷ ಆಗಿದೆ. ಹೂರಣ ಕೂಡ ಸ್ವಲ್ಪ ಗಟ್ಟಿ ಬಂದಿದೆ. ಉಂಡೆಗಳನ್ನ ಮಾಡಿ ಇಟ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಒಬ್ಬಟ್ಟು ಅಷ್ಟು ಸೈಜ್ ನೋಡಿಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳಿ. ಉಂಡೆಗಳೆಲ್ಲ ರೆಡಿಯಾಗಿದೆ. ನಂತರ ನಾನು ಮೈದಾ ಹಿಟ್ಟು ಮತ್ತು ರವೆನ ಕಲಸಿಟ್ಟಿದ್ವಲ್ಲ, ಆ ಮಿಶ್ರಣನ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಟ್ಟು ಆಗಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿದೆ. ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂತಿದೆ. ಹೂರಣನ ಎಷ್ಟು ದಪ್ಪ ತೊಗೊಂಡಿದ್ದೀವಿ ಅದರಲ್ಲಿ ಅರ್ಧದಷ್ಟು ಹಿಟ್ಟನ್ನ ತೊಗೊಂಡು ಕೈ ಮೇಲೆ ತಟ್ಕೊಂಡು ಸ್ವಲ್ಪ ಅಗಲ ಮಾಡಿ ಅದ್ರ ಒಳಗಡೆ ಹೂರಣನ ಇಟ್ಟು ಕ್ಲೋಸ್ ಮಾಡ್ಕೋಬೇಕು. ನಂತರ ನಾನು ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕಿದ ನಂತರ ನಾವು ರೆಡಿ ಮಾಡ್ಕೊಂಡಿರೋ ಹೂರಣನ ಇಟ್ಟು ಈ ಥರ ಕೈನಲ್ಲಿ ನಿಧಾನಕ್ಕೆ ತಟ್ಕೋಬೇಕು. ನಿಮಗೆ ಎಷ್ಟಾಗಲ ಬೇಕೋ ಅಷ್ಟಾಗಲ ತೆಳುವಾಗಿ ತಟ್ಕೋಬೋದು. ಇಲ್ಲ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪನೂ ತಟ್ಕೋಬೋದು. ಒಬ್ಬಟ್ಟು ತಟ್ಕೊಂಡು ರೆಡಿಯಾಗಿದೆ. ದೋಸೆ ತವಾನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ತವ ಕೂಡ ಬಿಸಿಯಾಗಿದೆ. ಅದಕ್ಕೆ 1 ಸ್ಪೂನ್ ಎಣ್ಣೆನ ಹಾಕಿ
ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಒಬ್ಬಟ್ಟನ್ನ ಹಾಕಿ ಮೇಲ್ಗಡೆ ಕೂಡ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕಿ 2 ಸೈಡ್ ಬೇಯಿಸ್ಕೊಂಡ್ರೆ ಗೆಣಸಿನ ಒಬ್ಬಟ್ಟು ರೆಡಿ ಆಗುತ್ತೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ 1 ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.